ಲೋಕಸಭೆ ಚುನಾವಣೆ ಮತದಾನ ದಿನ ಹೊಸಕೋಟೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಮಾರಾಮಾರಿ, ಕೆಲವು ಕಡೆ ಹಲ್ಲೆಗೆ ಸಹ ಒಳಗಾದ ಘಟನೆ ನಡೆದಿದೆ. ಹಲ್ಲೆಗೊಳಗಾದವರಿಗೆ ಸಾಂತ್ವನ ಹೇಳಿದ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಹೊಸಕೋಟೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಹಲ್ಲೆಗೊಳಗಾದವರ ಆರೋಗ್ಯ ವಿಚಾರಿಸಿ ಘಟನೆ ಕುರಿತು ವಿಷಾದ ವ್ಯಕ್ತಪಡಿಸಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಹೊಸಕೋಟೆ ತಾಲೂಕಿನ ಮಲಿಯಪ್ಪನಹಳ್ಳಿ, ಬಾವಾಪುರ ಹಾಗೂ ಬೆಂಡಿಗಾನಹಳ್ಳಿ ಗ್ರಾಮಗಳಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿ ಕೆಲವು ಕಡೆ ಬಿಗುವಿನ ವಾತಾವರಣ ಸಹ ಸೃಷ್ಟಿಯಾಗಿದೆ. ಮಲಿಯಪ್ಪನಹಳ್ಳಿ ಗ್ರಾಮದಲ್ಲಿ ಒಂದೇ ವ್ಯಕ್ತಿ 2 ಬಾರಿ ಮತದಾನ ಮಾಡಲು ಮುಂದಾಗಿದ್ದಾರೆ ಎಂದು ಪ್ರಶ್ನೆ ಮಾಡಲು ಮುಂದಾದ ಗ್ರಾಮ ಪಂಚಾಯಿತಿ ಸದಸ್ಯ ಮುನಿರತ್ನಪ್ಪ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹಾಗೂ ಬಾವಾಪುರ ಗ್ರಾಮದಲ್ಲಿ ಸಹ ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಾರೆ ಎಂದು ಗಾಯಾಳು ಆರೋಪಿಸಿದ್ದಾರೆ. ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಅವರು, ನಮ್ಮ ಅವಧಿಯಲ್ಲಿ ತಾಲೂಕು ಶಾಂತಿಯಾಗಿತ್ತು, ಆದರೆ ಈಗ ಪುನಃ ದಬ್ಬಾಳಿಕೆ, ದೌರ್ಜನ್ಯ ನಡೆಸಿ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿ ಬೆದರಿಕೆ ಹಾಕುತ್ತಿದ್ದಾರೆ. ಬಿಜೆಪಿ ಪಕ್ಷದ ಪರವಾಗಿ ಕೆಲಸ ಮಾಡಿದವರನ್ನ ಗುರುತಿಸಿ ಅವರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲಿ ಕೂಡ ಒಂದು 5-6 ಬೂತ್ಗಳಲ್ಲಿ ಇದೇ ಗಲಾಟೆ ಆಯಿತು. ಮತ್ತೆ ಕೂಡ ಅವರವ್ರಿಗೆ ಒಂದೇ ಕುಟುಂಬದವರಿಗೆ ಜಗಳ ಆಗಿ ಒಬ್ಬನಿಗೆ ಚಾಕುವಿಂದ ಏನೋ ದಣ್ಣೆಯಿಂದ ಹೊಡೆದು ಅವನು ಪಾಪ ಮರಣ ಆದ. ಅದಾಗಿದ್ದ ಕಾರಣ ರಿಸಲ್ಟ್ ದಿವಸ ಅದಾಗಿದ್ದ ಕಾರಣನೇ ಇವರೇ ಅದಕ್ಕೆ ಪ್ರೇರೇಪಣೆ ಕೊಡೋದು, ಹಿಂದೆಯಿಂದ ಪ್ರೇರೇಪಣೆ ಕೊಡೋದು. ನಮ್ಮದೇ ಸರ್ಕಾರ ಇದೆ, ನಮ್ಮವರೇ MLA ಇದ್ದಾರೆ, ನೀವೇನು ಮಾಡೋಕ್ಕಾಗ್ತದೆ, ಈ ರೀತಿ ಗೂಡಾಗಿರಿ ತೋರಿಸೋದು. ಅದು ನಾನು ಹೇಳ್ತೇನೆ, ಅವ್ರಿಗೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಇದಕ್ಕೆ ಏನು ಉತ್ತರ ಕೊಡಬೇಕು ಅನ್ನೋದು ನಾವು ಉತ್ತರ ಕೊಟ್ಟು ತೋರಿಸ್ತೀವಿ.